ಯಾವ್ದು ಯಾವಾಗ ಕಲಿಬೇಕೋ ಆಗ್ಲೇ ಕಲಿಬೇಕು. ಯಾವ್ದು ಹೇಗ್ ಮಾತಾಡ್ಬೇಕು, ಯಾವಾಗ ಮಾತಾಡ್ಬೇಕು ಆಗ್ಲೇ ಮಾತಾಡ್ಬೇಕು. ಸಮಯ ಬಂದಾಗ ಎಲ್ಲ ತನಕ್ ತಾನೇ ಬರುತ್ತೆ. ಹೀಗೆ ಸಮಯ ಸಂದರ್ಭ ಇಲ್ಲದೆ ಕಲ್ತ್ಕೊಂಡ್ರೆ ಸಮಸ್ಯೆಗಳು ಕೂಡ ಹಾಗೆ ಬರುತ್ತೆ. ಅದನ್ನ ನೀವೇ ನಿಮಗಿಟ್ಕೊಂಡಿರೋ. ಸಾಕು, ನಿಲ್ಸಿ. ಈ ಮನೆ ಕೆಲವು ಕಟ್ಟುಪಾಡುಗಳಿಂದ ತುಂಬಿದೆ. ಈ ಕಟ್ಟುಪಾಡುಗಳು, ಈ ವಿಧಾನಗಳು ಯಾರ್ದು ಅಂತ ಗೊತ್ತಾ? ನಮ್ಮ ಮಾವಯ್ಯನವ್ರದು. ರಾಘವ ಅವರ ಕೊಡುಗೆ ಇದು. ಎದುರುಗಡೆ ಇರೋರ್ನ ಹೇಗ್ ಗೌರವಿಸ್ಬೇಕು, ಎದುರುಗಡೆ ಅವ್ರ ಹತ್ರ ಹೇಗ್ ಮಾತಾಡಬೇಕು, ಎದುರುಗಡೆ ಅವ್ರಿಗೆ ಹೇಗ್ ಮರ್ಯಾದೆ ಕೊಡಬೇಕು ಅಂತ ನಾನು ಅವ್ರ ಹತ್ರನೇ ಕಲ್ತಿದ್ದೀನಿ. ನಾನು ಕಲ್ತ್ಕೊಂಡಿರೋದನ್ನ ಈ ಮನೆಯವ್ರಿಗೆ ಕಲಿಸ್ತಾ ಇದ್ದೀನಿ. ನಾನ್ ನಡೀತಿರೋ ದಾರಿನಲ್ಲೇ ಈ ಮನೆಯವ್ರನ್ನ ನಡೆಸ್ತಾ ಇದ್ದೀನಿ. ಆ ಮಾವಯ್ಯ ಯಾರು ಅಂತ ಗೊತ್ತಾ? ನಿನ್ನ ತಾತ. ನನ್ನ ಮಾತನ್ನ, ನನ್ನ ಕಟ್ಟುಪಾಡುಗಳನ್ನ ನೀನು ತಪ್ಪು ಅಂದ್ರೆ ನಿಮ್ಮ ತಾತಾನೇ ತಪ್ಪು ಅಂದ ಹಾಗೆ. ಅದು ಅಲ್ಲದೆ ಪದ್ಧತಿ ಬಗ್ಗೆ, ಗೌರವದ ಬಗ್ಗೆ ನೀನ್ ಹೇಳೋ ಸ್ಥಾನದಲ್ಲಿ ಈ ಮನೆ ಇಲ್ಲ. ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡು ರೋಡಲ್ಲಿ ಓಡಾಡಿದ್ರೇನೆ ಹೆಣ್ಣು ಸಂತೋಷವಾಗಿದ್ದಾಳೆ ಅಂತಲ್ಲ. ಅದು ನೀನು ಬೆಳೆದು ನೋಡ್ಕೊಂಡು ಬಂದಿರೋ ಅಮೆರಿಕಾದ ಹುಚ್ಚು. ಅದನ್ನೆಲ್ಲ ನೀನು ಅಮೆರಿಕಲ್ಲಿ ನೋಡಿರೋದಕ್ಕೆ ನಿನಗದು ತಪ್ಪು ಅಂತ ಅನ್ನಿಸ್ತಿಲ್ಲ. ಆದ್ರೆ ಇದು ಅಯೋಧ್ಯ ಲಂಕೆ. ಇಲ್ಲಿ ಒಂದು ಹೆಣ್ಣು ಹೇಗಿರ್ಬೇಕೋ ಹಾಗಿದ್ರೇನೆ ಒಳ್ಳೇದು. ಅಂಥ ಡ್ರೆಸ್ ಹಾಕೊಳ್ಳೋದು ನಿನಗೆ ಸ್ವಇಚ್ಛೆ ಇರ್ಬೋದು. ನಿನ್ನ ಸ್ವಇಚ್ಛೆಯನ್ನ ಎದುರುಗಡೆಯವರು ಗೌರವಿಸಿದ್ರೇನೆ ಅದು ಸ್ವಾತಂತ್ರ್ಯ. ನೀವು ಹಾಕೊಳ್ಳೋ ಈ ಚಿಕ್ಕ ಚಿಕ್ಕ ಡ್ರೆಸ್ಗಳನ್ನು ನೋಡಿ ರೋಡಲ್ಲಿ ಹೋಗೋರು ಕೂಡ ಹೆಣ್ಮಕ್ಳಿಗೆ ಕಾಟ ಕೊಡ್ತಿದ್ದಾರೆ. ಒಬ್ಬ ಮನುಷ್ಯ ತಪ್ಪು ಮಾಡೋದು ಎಷ್ಟು ತಪ್ಪೋ, ಎಷ್ಟು ಅಪರಾಧನೋ, ಆ ತಪ್ಪನ್ನ ಪ್ರೇರೇಪಿಸೋದು ಅದಕ್ಕಿಂತ ದೊಡ್ಡ ಅಪರಾಧ. ಇವಾಗಿರೋ ಕಾಲದಲ್ಲಿ ಅವ್ರಿಗವ್ರೆ ನನಗೆ ನಾನೇ, ನಾನು ಮಾತ್ರನೇ ಅಂತ ನಾನು 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 ಅಂತ ಒಂಟಿಯಾಗೆ ಉಳ್ಕೋತಿದ್ದಾರೆ. ಅದೇ ನಾವ್ ಅನ್ಕೊಂಡ್ರೆ ಎಲ್ಲರ ಮಧ್ಯ ಇರ್ತಾರೆ. ನಮ್ಮ ಅಜ್ಞಾನದ ಬಗ್ಗೆ ತಿಳ್ಕೊಳ್ಳೋದೆ ನಿಜವಾದ ಜ್ಞಾನ. ಆದ್ರೆ ನೀನ್ ಯಾವತ್ತೂ ತಿಳ್ಕೊಳ್ಳೋ ಪ್ರಯತ್ನನೇ ಮಾಡ್ಲಿಲ್ಲ. ಅಜ್ಞಾನದಲ್ಲಿದ್ದು ನಿನಗ್ ಗೊತ್ತಿದ್ದು ನೀನ್ ಅನ್ಕೊಂಡಿರೋದನ್ನೇ ನಿಜ ಅಂತ ನಂಬಿದ್ಯಾ. ಜೀವನ ಅಂದ್ರೆ ನಿನ್ನನ್ನ ನೀನ್ ನೋಡ್ಕೊಳ್ಳೋದಲ್ಲ, ನಿನ್ನನ್ನ ನೀನು ಬದಲಾಯಿಸ್ಕೊಳ್ಳೋದು, 4 ಜನರಿಗೆ ಇಷ್ಟ ಆಗೋ ಹಾಗೆ ನಡ್ಕೊಳ್ಳೋದು. ಇವಾಗ್ಲಾದ್ರೂ ಬದಲಾಗು. ಲೋ, ಅವಳು ಬದಲಾಗಲ್ಲ ಕಣೋ. ಹಾಗಿದ್ರೆ ಯಾವತ್ತೋ ಬದಲಾಗಿರ್ಬೇಕಿತ್ತು. ಅವಳ ದಾರಿ ಬೇರೆ, ನಮ್ ದಾರಿ ಬೇರೆ. 2 ಧ್ರುವಗಳು ಯಾವತ್ತೂ ಒಂದಾಗಲ್ವೋ? ಅದಕ್ಕೆ ಅವಳನ್ನ ಮನೆಯಿಂದ ಹೊರ ಕಳಿಸು. ಹೌದಣ್ಣ, ಅವಳನ್ನ ಕಳಿಸ್ಬಿಡು. ನಾನ್ ಮೊದ್ಲಿಂದನೂ ಹೇಳ್ತಾನೆ ಬಂದೆ, ಅವಳಿಂದನೇ ಈ ಮನೇಲಿ ಗಲಾಟೆ ಆಗ್ತಾ ಇರೋದು, ಅವಳಿಂದನೇ ಈ ಮನೇಲಿ ಅಪಾರ್ಥಗಳಾಗ್ತಾ ಇರೋದು ಅಂತ. ಈಗ್ಲೂ ನೀನ್ ತಡ ಮಾಡಿದ್ರೆ ಏನ್ ಬೇಕಾದ್ರೂ ಆಗ್ಬೋದಣ್ಣ. ಆದ್ಯ, ಕೊನೆ ಪಕ್ಷ ನನಗಾದ್ರೂ ಹೇಳ್ಬಹುದಾಗಿತ್ತಲ್ವಾ? ಈಗ ನೋಡು, ಎಷ್ಟೆಲ್ಲ ಮಾತನ್ನ ಕೇಳ್ಬೇಕಾಗ್ ಬಂತು. ಇವಾಗ ಬುದ್ಧಿ ಹೇಳಿ ಏನ್ ಪ್ರಯೋಜನ ಅಕ್ಕ? ಈ ಬುದ್ಧಿನ ಮೊದ್ಲೇ ಹೇಳಿ ಮೊದ್ಲೇ ಮನೆಯಿಂದ ಆಚೆ ಕಳ್ಸಿದ್ರೆ ಪರಿಸ್ಥಿತಿ ಇಲ್ಲಿವರೆಗೂ ಬರ್ತಾನೆ ಇರ್ಲಿಲ್ಲ ಅಲ್ವಾ? ಪಾರ್ವತಿ, ಅವಳು ಈ ಮನೇಲಿ ಇರ್ಬೇಕೋ ಬೇಡವೋ ಅಂತ ನಮ್ಮ ಅಣ್ಣ ನಿರ್ಧಾರ ಮಾಡ್ತಾರೆ. ನೀನ್ ಮಧ್ಯದಲ್ಲಿ ತಲೆ ಹಾಕ್ಬೇಡ. ಯಾಕೋ ತಲೆ ಹಾಕ್ಬಾರ್ದು? ಆದ್ಯ ಈ ಮನೇಲಿರೋದು ಯಾರಿಗೂ ಇಷ್ಟ ಇಲ್ಲ. ಅದನ್ನ ಹೇಳೋದ್ರಲ್ಲಿ ತಪ್ಪೇನಿದೆ? ಹಾಗಂತ ನಿಮಗೆ ನೀವೇ ಅನ್ಕೊಂಡ್ರೆ ಸರಿ ಹೋಗುತ್ತಾ? ಅಲ್ಲ,
ನಮ್ಮ ಮನೇಲಿ ಯಾವುದಾದ್ರೂ ಒಂದು ವಸ್ತು ಹಾಳಾದ್ರೆ ಬಿಸಾಕ್ದೇನೆ ಹೇಗೆ ನಾನು ರಿಪೇರಿ ಮಾಡ್ಕೋತೀವೋ ಹಾಗೇನೆ ಅವಳು ನಿಜವಾಗ್ಲೂ ತಪ್ಪು ಮಾಡಿದ್ರೆ ಅವಳನ್ನ ಬದಲಾಯಿಸಿ ನಮ್ಮ ಜೊತೆ ಇಟ್ಕೋಬೇಕು. ಅದನ್ನ ಬಿಟ್ಟು ಅವಳಿಗೆ ಹೊರಟೋಗು ಅಂದ್ರೆ ಎಲ್ಲಿಗೆ ಹೋಗ್ತಾಳ ಅವಳು? ಅವಳು ಎಲ್ಲಿಗೆ ಬೇಕಾದ್ರೂ ಹೋಗ್ಲಿ, ಅದು ನಮಗ್ ಬೇಕಾಗಿಲ್ಲ. ಅಣ್ಣ, ಮೊದ್ಲು ಅವಳನ್ನ ಈ ಮನೆಯಿಂದ ಕಳಿಸ್ಬಿಡು. ಅವಳು ಈ ಮನೆಯಿಂದ ಆಚೆ ಹೋದ್ರೆ ಈ ಮನೆ ಗಂಟ್ಕೊಂಡಿರೋ ದರಿದ್ರ ಹೊರಟೋಗತ್ತೆ. ಅವಳು ಮನೇಲಿ ಇರಬೇಕೋ ಇರಬಾರ್ದು ಅನ್ನೋ ನಿರ್ಧಾರನ ಕರ್ಕೊಂಡು ಬಂದಿರೋರ್ಗೆ ಬಿಡ್ತಾ ಇದ್ದೀನಿ. ಆದ್ರೆ ಒಂದು ವೇಳೆ ಅವಳು ಈ ಮನೇಲಿದ್ರೆ ಅವಳು ಮತ್ತೆ ರಾಜಲಕ್ಷ್ಮಿ ಇಬ್ರು ಒಂದೇ ಕಾಲೇಜ್ಗೆ ಹೋಗೋದಕ್ಕೆ ಅವಕಾಶ ಇಲ್ಲ. ನಾನು ಕ್ಷಮಿಸಿದ್ದೀನಿ ಅಂದ್ರೆ ಅದರ ಅರ್ಥ ಅವಳ ವರ್ತನೆನ ಅಂಗೀಕರಿಸಿದ್ದೀನಿ ಅಂತಲ್ಲ. ಆ ವರ್ತನೆನ ಬದಲಾಯಿಸ್ಕೊಂಡು ಜೀವನದಲ್ಲಿ ಮುಂದೆ ಹೋಗ್ತಾಳೆ ಅಂತ, ಇನ್ನು ಮುಂದೆ ಯಾವುದೇ ಸಮಸ್ಯೆನ ತಗೊಂಡು ಬರಬಾರ್ದು ಅಂತ. ಇದೇನಾ ಆದ್ಯಾ? ನಾನು ಮಲ್ಕೊಳ್ಳೋದಕ್ಕೆ ಹಾಸಿಗೆ ರೆಡಿ ಮಾಡ್ತಿದ್ರೆ ನೀನ್ ಎದ್ದು ಹೋಗ್ತಿದ್ಯಲ್ಲ. ಸೋಫಾ ಮೇಲೆ ಮಲ್ಕೋತೀನಿ. ಅಲ್ವಾ, ನಿನ್ನಿಂದಾನೇ ನಾನು ಧೈರ್ಯವಾಗಿ ಮಾತಾಡೋದನ್ನ ಕಲಿತಾ ಇದ್ದೀನಿ. ನನ್ನಲ್ಲಾಗಿರೋ ಪ್ರತಿ ಒಂದು ಬದಲಾವಣೆನೂ ಅದು ನನ್ನ ಒಳ್ಳೇದಕ್ಕೇನೆ ಆದ್ಯಾ. ನೀನ್ ನನ್ಗೆ ತುಂಬಾ ಹೇಳ್ಕೊಟ್ಟಿದ್ಯಾ. ಇಷ್ಟು ದಿನ ನನ್ನ ಜೊತೆನೆ ಇದ್ಬಿಟ್ಟು ಇವಾಗ ದೂರ ಹೋಗ್ತೀನಿ ಅಂದ್ರೆ ನನಗೆ ತುಂಬಾ ಬೇಜಾರಾಗುತ್ತೆ ಆದ್ಯಾ. ನೀನು ನಾನು ಯಾವಾಗ್ಲೂ ಒಟ್ಟಿಗೆನೇ ಇರಬೇಕು. ಅದೇಗ್ ಸಾಧ್ಯ ಆಗತ್ತೆ? ನಾವಿಬ್ರು ಸೇರಿ ಕಾಲೇಜ್ಗೆ ಹೋಗೋಕ್ಕಾಗಲ್ಲ ಅಂದಮೇಲೆ
ನಾವಿಬ್ರು ಹೇಗೆ ಒಟ್ಟಿಗೆ ಇರ್ತೀವಿ? ಈ ಮನೇಲಿ ಇನ್ನೊಂದು ಎಕ್ಸ್ಟ್ರಾ ರೂಮ್ ಇದ್ದಿದ್ರೆ ನನ್ನ ಈ ರೂಮಲ್ಲಿ ಕೂಡ ಇರೋಕ್ ಬಿಡ್ತಾ ಇರ್ಲಿಲ್ಲ. ಆದ್ರೂ ನನ್ನ ಜೊತೆ ನೀನ್ ಯಾಕೆ? ನಾವಿಬ್ರು ದೂರ ಇರೋದೇ ಕರೆಕ್ಟ್. ಆದ್ಯ, ಪ್ಲೀಸ್ ಆದ್ಯ, ನೀನ್ ಹಾಗೆ ದೂರ ಹೋಗ್ಬಾರ್ದು. ಏನಾಯ್ತು? ನೋಡಮ್ಮ, ಕೆಳಗಡೆ ಅವರೆಲ್ಲ ಆಡಿದ ಮಾತಿಗೆ ಅಪ್ಪ ಬೇರೆ ಕಾಲೇಜಿಗೆ ಕಳಿಸ್ಬಿಡ್ತಾರೆ ಅಂತ ನನ್ನಿಂದಾನೇ ನೀನ್ ಹಾಳಾಗಿ ಹೋಗ್ತಿದ್ಯಂತೆ. ನಾನು ಅದಕ್ಕೆ ನಿನ್ನಿಂದ ದೂರ ಇರ್ತೀನಿ, ಹೋಗಿ ಸೋಫಾ ಮೇಲೆ ಮಲ್ಕೋತೀನಿ ಅಂತ ಹೇಳ್ತಿದ್ದಾಳೆ. ಆದ್ಯಾ, ಯಾಕಮ್ಮ ಹೀಗೆ ಮಾಡ್ತಿದೀಯಾ? ಮತ್ತೆ ಇನ್ನೇನ್ ಮಾಡ್ಲಿ? ನಾನು ರಾಜಲಕ್ಷ್ಮಿನ ಒಳ್ಳೆ ವ್ಯಕ್ತಿಯ ಹಾಗೆ ತಯಾರು ಮಾಡ್ತಿದ್ರೆ ಅದು ಈ ಮನೆಯಲ್ಲಿ ಯಾರಿಗೂ ಇಷ್ಟ ಆಗ್ತಿಲ್ಲ. ಆದ್ರೂ ನನ್ನಿಂದ ನೀವ್ಯಾಕೆ ಕಷ್ಟ ಪಡ್ಬೇಕು? ಈಗಾಗ್ಲೇ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ನನ್ ತಪ್ಪಿಲ್ಲ ಅಂದ್ರು ನನ್ ತಪ್ಪಿದೆ ಅಂತ, ಅದಕ್ಕೆ ಕಾರಣ ನೀವು ಅಂತ ಏನೇನೋ ಮಾತಾಡ್ತಿದ್ದಾರೆ. ಆದ್ಯ ಈಗ ನನ್ನಿಂದ ರಾಜಲಕ್ಷ್ಮಿ ಹಾಳಾಗ್ತಿದ್ದಾಳೆ ಅಂತ ನನ್ನ ಬೈತಿದ್ದಾರೆ. ನಾನು ಏನೇ ಮಾಡಿದ್ರು ಈ ಮನೇಲಿ ಅದು ತಪ್ಪಾಗೆ ಕಾಣಿಸುತ್ತೆ. ಇನ್ಮೇಲೆ ಯಾವ ವಿಷಯದಲ್ಲೂ ನಾನ್ ತಲೆ ಹಾಕ್ಬಾರ್ದು ಅನ್ಕೋತಿದ್ದೀನಿ. ಇವತ್ತು ಮನೇಲಿ ಪ್ರತಿ ಚಿಕ್ಕ ವಿಷಯಕ್ಕೆ ನೀವು ನಾನು ಕಾರಣ ಅಂತ ಬೈಯೋದು, ನಾಳೆ ನನ್ನಿಂದ ರಾಜಲಕ್ಷ್ಮಿಗೆ ಬೈಬಾರ್ದು ಅನ್ನೋದೇ ನನ್ನ ಚಿಂತೆ. ಅವಳಿಗೆ ಯಾರಾದ್ರೂ ಏನಾದ್ರೂ ಅಂದ್ರೆ ನನ್ನಿಂದ ಸಹಿಸೋಕ್ಕಾಗಲ್ಲ. ರಾಜಲಕ್ಷ್ಮಿಗೋಸ್ಕರನೇ ನಾನು ಅವಳಿಂದ ದೂರ ಇರಬೇಕು ಅಂತ ಅನ್ಕೋತಿದ್ದೀನಿ. ಅಮ್ಮ, ನೋಡಿದ್ಯಾ ಅಮ್ಮ, ಆದ್ಯ ಎಷ್ಟು ಬೇಜಾರು ಮಾಡ್ಕೋತಿದ್ದಾಳೆ. ಆದ್ಯ ಇಲ್ದೆ ಹೋದ್ರೆ ನಾನು ಕಾಲೇಜ್ಗೆ ಹೋಗಲ್ಲ ಅಮ್ಮ. ನೀನ್ ಏನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ ಅಮ್ಮ. ಅಪ್ಪಂಗೆ ಏನ್ ಹೇಳ್ತೀಯೋ ನನಗ್ ಗೊತ್ತಿಲ್ಲ. ನಾನು ಆದ್ಯ ಇಬ್ರು ಸೇರಿ ಒಟ್ಟಿಗೆನೆ ನಾಳೆ ಕಾಲೇಜ್ಗೆ ಹೋಗ್ಬೇಕು. ಅಮ್ಮ, ಯಾಕೆ ಲಾಡು ತಂದಿದ್ಯಾ? ನನ್ ಖಾರ ತರಕ್ ತಾನೇ ಹೇಳಿದ್ದು. ಇಲ್ಲಮ್ಮ, ನಾವ್ ಈ ಸಂತೋಷದ ಸಮಯದಲ್ಲಿ ಸ್ವೀಟ್ಸ್ ತಿನ್ಬೇಕು. ಸ್ವೀಟ್ಸ್? ಹೌದತ್ತೆ. ಈ ಮನೆಗ್ ಹಿಡ್ದಿರೋ ಶನಿಗ್ರಹ ಇದಾಳಲ್ಲ ಆದ್ಯ, ಇವತ್ಗೆ ಅವಳ ಪೊಗ್ರು ಪೂರ್ತಿ ಇಳಿದೋಯ್ತು. ಅಬ್ಬಬ್ಬಬ್ಬಬ್ಬ, ಅವಳು ದೊಡ್ಡಮ್ಮನ್ ಸಪೋರ್ಟ್ ಇದೆ ಅಂತ ಏನೆಲ್ಲ ಮಾಡ್ಬಿಟ್ಲು.
ಅಷ್ಟಕ್ಕೂ ಅವಳಿಗೆ ಹೇಳಿ ಪ್ರಯೋಜನ ಇಲ್ಲ ಅಮ್ಮ, ಅತ್ತಿಗೆಗೆ ಅನ್ಬೇಕು. ಏನು ಗೊತ್ತಿಲ್ದಿರೋ ಅಮಾಯಕಿ ತರ ಇರ್ತಾಳೆ, ಆದ್ರೆ ಮಾಡೋದೆಲ್ಲ ಕೆಟ್ಟ ಕೆಲ್ಸಾನೆ. ಅಷ್ಟಕ್ಕೂ ಡ್ಯಾನ್ಸ್ ಮಾಡೋದಂದ್ರೆ ಏನೇ ಗನಂದಾರಿ ಕೆಲಸ ಮಾಡ್ದ ಹಾಗೆ. ಅವ್ವ, ಈ ಊರವ್ರು ನೋಡಿದ್ರೆ ಏನ್ ಅನ್ಕೊಳ್ಳೋದಿಲ್ಲ. ಸಮಸ್ಯೆ ಅಂತ ನೀವ್ ಅನ್ಕೋತಾ ಇದ್ದೀರಾ, ಅಕ್ಕ ಮಾತ್ರ ತನ್ ಮಕ್ಳೇ ಕರೆಕ್ಟ್ ಅಂತ ಅನ್ಕೋತಿದ್ದಾರೆ. ನಾವೆಲ್ಲ ಮೂರ್ಖರು ಅನ್ಕೋತಿದ್ದಾರೆ. ಹಾಗನ್ಲಾ? ಅಯ್ಯೋ ದಡ್ಡ ತಾಯಿ, ಅವಳು ಹಾಗೆ ಹೇಳ್ಬೇಕಾ? ಮಾಡ್ತಾ ಇರೋದು ಅದೇ ತಾನೇ. ಈ ಮನೆ ಪದ್ಧತಿಗೆ ವಿರುದ್ಧವಾಗಿ ಇಷ್ಟು ದೊಡ್ಡ ತಪ್ಪು ಮಾಡಿದ್ರು ಆ ಆದ್ಯನ ಬೇರೆ ಕಾಲೇಜಲ್ಲಿ ಓದೋದಕ್ಕೆ ಹೇಳ್ತಾರಲ್ಲ ಭಾವನವರು. ಅದೇ ನಾನಾಗಿದ್ರೆ ಈ ಮನೆಯಿಂದಾನೇ ಹೊರಗಡೆ ಹಾಕ್ತಿದ್ದೆ. ಹೌದಮ್ಮ, ಪಾರ್ವತಿ ಹೇಳಿದ್ದು ಕರೆಕ್ಟ್. ಅಣ್ಣನಿಗೆ ಹೇಳಿ ಅವಳನ್ನ ನಮ್ಮ ಮನೆಯಿಂದ ಆಚೆ ಕಳಿಸ್ಬೇಕು. ಅದು ನಿನ್ನಿಂದ ಮಾತ್ರ ಸಾಧ್ಯ. ಇಂಥ ವಿಷಯಗಳಲ್ಲಿ ಅವನ್ ತಗೊಳ್ಳೋ ನಿರ್ಧಾರಕ್ಕೆ ಯಾವತ್ತೂ ಎದುರು ಮಾತಾಡಿಲ್ವೇ? ನಾನ್ ಹೇಳಿದ್ರೆ ಬೇಜಾರ್ ಮಾಡ್ಕೋತಾನೆ. ಅಣ್ಣ ಬೇಜಾರ್ ಮಾಡ್ಕೋತಾನೆ ಅಂತ ಮನೇಲಿರೋರೆಲ್ಲ ನೋ ಸಹಿಸ್ಕೋಬೇಕು ಅಂತ್ಯಾ? ಅಷ್ಟಕ್ಕೂ ಈ ವಿಷಯ ಅಣ್ಣನ್ ವೈಯಕ್ತಿಕ ಏನೂ ಅಲ್ಲಮ್ಮ, ಮನೇಲಿ ಎಲ್ರಿಗೂ ಸಂಬಂಧಪಟ್ಟಿದ್ದು. ಅದಕ್ಕೆ ನೀನ್ ಹೋಗಿ ಮಾತಾಡಿದ್ರೆ ಅಣ್ಣನ್ಗೆ ಅರ್ಥ ಆಗತ್ತೆ. ನೀನೇ ಯೋಚನೆ ಮಾಡು. ಇವತ್ತು ಡಾನ್ಸ್ ಮುಗೀತು, ನಾಳೆ ನಿನ್ ಮೊಮ್ಮಗಳು ಆ ಆದ್ಯನಿಂದ ಬೇರೆ ಏನಾದ್ರೂ ದೊಡ್ಡ ತಪ್ಪು ಮಾಡಿದ್ರೆ ಆಗ ಮನೇಲಿರೋರೆಲ್ಲರೂ ತಲೆ ತಗ್ಗಿಸ್ಬೇಕಾಗತ್ತೆ. ಅದಕ್ಕೆ ಆ ಥರದ್ದೇನಾದ್ರೂ ನಡೆಯೋಕ್ ಮುಂಚೆ ಅಣ್ಣನ ಹತ್ರ ಮಾತಾಡಮ್ಮ. ಅಯ್ಯೋ ನೀನ್ ಹೋಗಮ್ಮ, ಹೋಗು. ಅತ್ತಿಗೆ, ನೀವ್ ಇದೇ ಮಾತ್ ಮೇಲಿರಿ. ಏನಾದ್ರೂ ಮಾಡಿ ಆ ಆದ್ಯನ ಈ ಮನೆಯಿಂದ ಕಳಿಸ್ಬಿಡ್ಬೇಕು. ಇದಕ್ಕಿಂತ ಒಳ್ಳೆ ಅವಕಾಶ ನಮಗ್ ಬರಲ್ಲ. ಏನ್ ರಾಜು ನೀನ್ ಮಾಡ್ತಿರೋದು? ಆಗತ್ತೆ ಅಂತ ಆದ್ಯನ ಮನೆಯಿಂದ ಕಳಿಸ್ಬೇಕಿತ್ತು. ಅವಳು ಇಲ್ಲಿರೋದ್ರಿಂದ ಉಪಯೋಗ ಏನೂ ಇಲ್ಲ ತಾನೆ. ಜಾನಕಿ ಏನೋ ಅವಳಿಗೆ ಅಮ್ಮ ಇಲ್ಲ ಅಂತ ಕರ್ಕೊಂಡು ಬಂದ್ಲು. ಅವಳೇನ್ ಚಿಕ್ಕ ಹುಡುಗಿ ಅಲ್ವಲ್ಲ ಕಳೆದು ಹೋಗೋದಿಕ್ಕೆ. ಕಾಲೇಜ್ಗೆ ಹೋಗಿ ಯಾರ ಭಯನೂ ಇಲ್ಲದೆ ಡ್ಯಾನ್ಸ್ ಮಾಡ್ತಾಳೆ ಅಂದ್ರೆ ಅವಳಿಗೆ ಬದುಕೋ ಧೈರ್ಯನೂ ಇರುತ್ತೆ ಬಿಡು. ಇನ್ಯಾಕೆ ನಾವು ಇಟ್ಕೋಬೇಕು? ಅವಳನ್ನ ಮನೆಯಿಂದ ಕಳಿಸ್ಬೋದಲ್ವಾ? ಆ ನಿರ್ಧಾರನ ಜಾನಕಿಗೆ ಯಾಕೆ ಬಿಟ್ಕೊಟ್ಟೆ? ನೀನ್ ಕಳಿಸು ಅಂದ್ರೆ ಕಳಿಸ್ತಾಳಲ್ವಾ? ಜವಾಬ್ದಾರಿ ತಗೊಂಡೋರೆ ಭಾರನ ಹೊರಬೇಕಮ್ಮ. ಭಾರನ ಹೊರಕ್ಕಾಗದೇ ಇರುವಾಗ ಅವಳೇ ಬಿಟ್ಬಿಡ್ತಾಳೆ. ಏನು ಹಾಗೆ ಮಾತಾಡ್ತಿದ್ಯಾ? ಇದಕ್ಕೂ ಮುಂಚೆ ನಮ್ ರಾಜಲಕ್ಷ್ಮಿ ಹೇಗಿದ್ಲು, ಆ ಆದ್ಯ ಹೇಗ್ ತಯಾರು ಮಾಡಿದಾಳೆ ನೋಡಿದ್ಯಲ್ವಾ? ಕೋತಿ ಕೈಗೆ ಮಾಣಿಕ್ಯ ಕೊಟ್ಟ ಹಾಗಿದೆ. ನಾಳೆ ದಿನ ನನ್ನ ಮೊಮ್ಮಗಳು ಆ ಆದ್ಯನ್ ಹಾಗೆ ಬದಲಾಗಿ ಅತ್ತೆ ಮನೇಲೂ ಹೀಗೆ ಇರ್ತೀನಿ ಅಂದ್ರೆ ಅವ್ವ ನಮ್ಮ ಮರ್ಯಾದೆ ಏನಾಗ್ಬೇಕು? ಅದಕ್ಕೆ ಅವಳನ್ನ ಮನೆಯಿಂದ ಕಳಿಸ್ಬಿಟ್ರೆ ಎಲ್ರಿಗೂ ಒಳ್ಳೇದು. ಅತ್ತೆ, ಆದ್ಯ ಏನು
ಕಾಲೇಜು ಅಂತ ಹೇಳಿದ್ಮೇಲೆ ಆಟ ಓಟಗಳ ಸ್ಪರ್ಧೆ ಇದ್ದೇ ಇರುತ್ತೆ ಅಲ್ವಾ? ಅದನ್ನು ಕೂಡ ನಾವು ತಪ್ಪು ಅಂತ ಹೇಳೋಕ್ ಶುರು ಮಾಡ್ಬಿಟ್ರೆ ಮಕ್ಕಳು ಸಂತೋಷವಾಗಿರೋಕ್ ಸಾಧ್ಯನೇ ಇಲ್ಲ ಅಲ್ವಾ ಅತ್ತೆ?